ಬೆಂಗಳೂರಿನಲ್ಲಿ ಸಾಕು ಪ್ರಾಣಿಗಳ ಸಾಕಾಣಿಕೆ ಮಾಡುವವರ ಸಂಖ್ಯೆ ಜಾಸ್ತಿ ಆಗಿದೆ. ಪ್ರತಿ ಅಪಾರ್ಟ್ಮೆಂಟ್ಗಳಲ್ಲಿ ನಾಯಿ, ಬೆಕ್ಕನ್ನ ಸಾಕ್ತಾ ಇದ್ದಾರೆ. ಬೀದಿ ನಾಯಿಗಳಿಗೂ ಕೂಡ ಅಪಾರ್ಟ್ಮೆಂಟ್ಗಳಲ್ಲಿ ಊಟವನ್ನ ಹಾಕ್ತಾರೆ. ಆದರೆ ಅಪಾರ್ಟ್ಮೆಂಟ್ ವೆಲ್ಫೇರ್ ಅಸೋಸಿಯೇಷನ್ಗಳಲ್ಲಿ ನಾಯಿ, ಬೆಕ್ಕು ಸಾಕಾಣಿಕೆ ಮತ್ತು ಫೀಡಿಂಗ್ ಮಾಡುವ ವಿಚಾರಕ್ಕೆ ಸಂಘರ್ಷ ಆಗ್ತಾನೆ ಇರುತ್ತೆ. ಅಪಾರ್ಟ್ಮೆಂಟ್ಗಳಲ್ಲಿ ಸಾಕು ಪ್ರಾಣಿಗಳ ವಿಚಾರವಾಗಿ ಸಂಘರ್ಷ ಆಗಬಾರದು ಅಂತ ಬಿಬಿಎಂಪಿ ಹೊಸ ಗೈಡ್ಲೈನ್ಸ್ ಬಿಡುಗಡೆ ಮಾಡಿದೆ. ಜನವರಿ 15ರಿಂದ ಹೊಸ ಮಾರ್ಗಸೂಚಿ ಜಾರಿಯಾಗ್ತಾ ಇದೆ. ನಾಯಿ, ಬೆಕ್ಕು ಸೇರಿದಂತೆ ಸಾಕು ಪ್ರಾಣಿಗಳ ವಿಚಾರದಲ್ಲಿ ಬಿಬಿಎಂಪಿ ಅಪಾರ್ಟ್ಮೆಂಟ್ ಮತ್ತು ವೆಲ್ಫೇರ್ ಅಸೋಸಿಯೇಷನ್ಗಳಿಗೆ ಯಾವ ರೀತಿ ಗೈಡ್ಲೈನ್ಸ್ ಬಿಡುಗಡೆ ಮಾಡಿದೆ ಅಂತ ನೋಡೋದಾದ್ರೆ, ಸಾಕು ಪ್ರಾಣಿಗಳನ್ನ ಸಾಕುವವರು ಅಪಾರ್ಟ್ಮೆಂಟ್ಗಳಲ್ಲಿ ಒಳಾಂಗಣ, ಹೊರಾಂಗಣ ಸ್ಥಳ ನಿಗದಿ ಮಾಡಬೇಕು. ಅಸೋಸಿಯೇಷನ್ಗೆ ಮಾಲೀಕರು ಸಾಕು ಪ್ರಾಣಿಗಳ ಸಂಖ್ಯೆ ಘೋಷಣೆ ಮಾಡಬೇಕು. ಸಾಕು ಪ್ರಾಣಿಗಳನ್ನ ವಾಕಿಂಗ್ ಕರೆದೊಯ್ಯುವಾಗ ಕೊರಳಿಗೆ ಬಿಗಿ ಬೆಲ್ಟ್ ಅನ್ನ ಹಾಕಬೇಕು. ಉದ್ದನೆಯ ಬೆಲ್ಟ್ ಅನ್ನ ಹಾಕಬಾರದು. ಇನ್ನು ಅಪಾರ್ಟ್ಮೆಂಟ್ ಸುತ್ತ ನೈರ್ಮಲ್ಯವನ್ನ ಕಾಪಾಡಿಕೊಳ್ಬೇಕು. ಜೊತೆಗೆ ಲಿಫ್ಟ್, ಮೆಟ್ಟಿಲು, ಜನಸಂಚಾರ ಜಾಗದಲ್ಲಿ ಮಲ ವಿಸರ್ಜನೆ ಮಾಡಿದ್ರೆ ಮಾಲೀಕರೇ ಸ್ವಚ್ಛಗೊಳಿಸಬೇಕಾಗುತ್ತೆ. ಸಾಧ್ಯವಾದರೆ ಸಾಕು ಪ್ರಾಣಿಗಳ ಓಡಾಟಕ್ಕೆ ಪ್ರತ್ಯೇಕ ಲಿಫ್ಟ್ ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ. ಅಸೋಸಿಯೇಷನ್ಗಳು ಬಿಬಿಎಂಪಿ ಅನುಮತಿ ಇಲ್ಲದೆ ನಾಯಿಗಳಿಗೆ ಬ್ರೀಡಿಂಗ್ ಮಾಡುವಂತಿಲ್ಲ. ಕಚ್ಚುವ, ಭಯಪಡಿಸುವ ಮತ್ತು ಅಟ್ಯಾಕ್ ಮಾಡುವ ಸಾಕು ಪ್ರಾಣಿಗಳು ಇದ್ರೆ ರಕ್ಷಣೆಯನ್ನ ಕೊಡಬೇಕು. ಸ್ಟಿಕ್ ಬಳಸಿ ಅಪಾರ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಜನರಿಗೆ ತೊಂದರೆ ಆಗದಂತೆ ರಕ್ಷಣೆಯನ್ನ ನೀಡಬೇಕಾಗಿದೆ.